ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಏನು ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲೋ ಹೊರಟಿದ್ದಾನೆ ಅಂತ ನೋಡ್ತಾ ಇದ್ದೀರಾ? ಹೌದು, ಮತ್ತೆ ನಾನು ನಾರ್ತ್ ಇಂಡಿಯಾ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 1 year ಆದಮೇಲೆ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಹೋಗಿದ್ದು ಕೇದಾರ್ನಾಥ್ ಟ್ರಿಪ್ಪಿಗೆ. ಸೊ ಅದಾದಮೇಲೆ ನಾನು ಎಲ್ಲೂ ನಾರ್ತ್ ಇಂಡಿಯಾ ಟ್ರಿಪ್ಪಿಗೆ ಹೋಗಲಿಲ್ಲ. ನಾರ್ತ್ ಇಂಡಿಯಾ ಅನ್ನೋದಕ್ಕಿಂತ ಎಲ್ಲೂ ಲಾಂಗ್ ಟ್ರಿಪ್ ಹೋಗಲಿಲ್ಲ. ಸೊ ಈಗ ನಾವು ನಾರ್ತ್ ಇಂಡಿಯಾ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸೊ ಅದು ಎಲ್ಲಿಗೆ ಅಂತಂದರೆ ಕಾಶಿ. ಸೊ ಕಾಶಿನ ವಾರಣಾಸಿ ಅಂತ ಕರೀತಾರೆ, ಬನಾರಸ್ ಅಂತ ಕರೀತಾರೆ. ಸೊ ಅದ್ರ ಜೊತೆಗೆ ರಾಮ್ಲಲ್ಲ ನೋಡೋಕ್ಕೆ ಅಯೋಧ್ಯೆಗೂ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಸೊ ಫಸ್ಟ್ ಟೈಮು ಉತ್ತರ ಪ್ರದೇಶಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಈ ಸಿಟಿ ನನಗೆ ಡಿಫ್ರೆಂಟ್ ಕಲ್ಚರ್, ಫುಡ್ನ ಆಫರ್ ಮಾಡುತ್ತೆ ಅಂತ. ಡೆಫಿನೆಟ್ಲಿ ನಾನು ಎಂಜಾಯ್ ಮಾಡ್ತೀನಿ, ನಿಮಗೂ ವರ್ಚುವಲಿ ಎಂಜಾಯ್ ಮಾಡಿಸ್ತೀನಿ. ಸೊ ನಮ್ಮ ಫ್ಲೈಟ್ ಬಂದುಬಿಟ್ಟು ನಾಳೆ ಅರ್ಲಿ ಮಾರ್ನಿಂಗ್ 5 o'clock ಇದೆ. ಸೊ ಬ್ಯಾಂಗ್ಳೂರ್ ಟು ವಾರಣಾಸಿಗೆ ನಾನು ಆ್ಯಕ್ಚುಲಿ ಡೈರೆಕ್ಟ್ ಫ್ಲೈಟ್ನ ಬುಕ್ ಮಾಡಿದ್ದೆ. ಬಟ್ ಫಾರ್ ಸಮ್ ರೀಸನ್ಸ್ ಇಂಡಿಗೋ ಫ್ಲೈಟ್ ಬುಕ್ ಮಾಡಿದ್ದೆ, ಅವರು ಆ ಫ್ಲೈಟ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆಲ್ಟರ್ನೇಟಿವ್ ಫ್ಲೈಟ್ ಕೊಟ್ಟರು. ಸೊ ನಾವು ಬ್ಯಾಂಗ್ಳೂರ್ ಟು ಹೈದ್ರಾಬಾದ್, ಅಲ್ಲಿ 3.5 hours ಲೇ ಓವರ್ ಇದೆ. ಸೊ ಅಲ್ಲಿಂದ ಹೈದ್ರಾಬಾದಿಂದ ಮತ್ತೆ ವಾರಣಾಸಿಗೆ ಇನ್ನೊಂದು ಫ್ಲೈಟ್ನ ಕ್ಯಾಚ್ ಮಾಡಬೇಕು. ಸೊ ನಮಗೆ 4 hours ಡಿಲೇ ಆಯಿತು. ನಾನು ಮುಂಚೆ ಪ್ಲ್ಯಾನ್ ಮಾಡಿರೋ ಪ್ರಕಾರ ಅಟ್ಲೀಸ್ಟ್ 8 o'clock ನಾವು ವಾರಣಾಸಿ ರೀಚ್ ಆಗಬೇಕಾಗಿತ್ತು. ಸೊ ಈಗ 12 o'clock 12 ಅಥವಾ 1 o'clock ರೀಚ್ ಆಗ್ತೀವಿ. ಸೊ ಈ ಸತಿ ವಿತ್ ಪೇರೆಂಟ್ಸ್ ಹೋಗ್ತಾ ಇದ್ದೀನಿ. ಅವರಿಗೆ ಈ ಪ್ಲೇಸಸ್ ಹೇಗಿರುತ್ತೆ ಅಂತ ನಾನು ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಜೊತೆಗೆ ಅಲ್ಲಿ ಕಲ್ಚರ್, ಅಲ್ಲಿ ಫುಡ್ನ ಅವ್ರಿಗೂ ಎಂಜಾಯ್ ಮಾಡಿಸ್ಬೇಕು ಅಂತ ಇದ್ದೀನಿ. ಸೊ ಯಾವ್ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೂ ಶೇರ್ ಮಾಡ್ತೀನಿ, ನೋಡೋಣ ಬನ್ನಿ. ಸೊ ಫೈನಲಿ ವಾರಣಾಸಿಗೆ ಬಂದಿಳಿದಿದ್ದೀವಿ. ಈಗ ಡ್ರೈವರ್ ದೀಪಕ್ ಅವ್ರ ಜೊತೆಗೆ ನಾನು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಮ ಏರ್ಪೋರ್ಟಿಂದ ರೂಮ್ ಬಂದುಬಿಟ್ಟು ಆಲ್ಮೋಸ್ಟ್ 24 to 25 kilometers ಇದೆ. ದಶಾಶ್ವಮೇಧ ಘಾಟ್ ಮತ್ತು ಕಾಶಿ ವಿಶ್ವನಾಥ ಟೆಂಪಲ್ ಮಧ್ಯದಲ್ಲಿದೆ. ಸೊ 500 meters ಅಷ್ಟೇ. ಇನ್ ಕೇಸ್ ಏನಾದರೂ ನಮಗೆ ಘಾಟ್ ಹತ್ರ ಹೋಗಬೇಕು ಅಂದರೆ ಅಥವಾ ಟೆಂಪಲ್ ಹತ್ರ ಹೋಗಬೇಕು ಅಂತಂದರೆ ನಡ್ಕೊಂಡೇ ಹೋಗ್ಬೋದು. ಸೊ ಅದಕ್ಕೋಸ್ಕರ ಇನ್ ಕೇಸ್ ನೀವು ಇನ್ ಫ್ಯೂಚರಲ್ಲಿ ಏನಾದರೂ ಕಾಶಿಯಲ್ಲಿ ರೂಮ್ ಬುಕ್ ಮಾಡಬೇಕಾದ್ರೆ ಈ ಒಂದು ಗಲ್ಲಿಯಲ್ಲಿ ರೂಮ್ಸ್ ಇರ್ತವೆ, ಆದರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಈಸಿಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು ಹಾಗೂ ನೀವು ಟೆಂಪಲ್ಗೆ ಹೋಗ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಆಸ್ಪೆಕ್ಟ್ಸ್ ಇಟ್ಕೊಂಡು ರೂಮ್ ಬುಕ್ ಮಾಡ್ಕೊಳ್ಳಿ. ಈಗ ಕಾಶಿಗೆ ಬಂದಾಯಿತು. ಕಾಶಿಗೆ ಬಂದಮೇಲೆ ಸೈಕಲ್ ರಿಕ್ಷಾದಲ್ಲಿ ಹೋಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಸೊ ಅದಕ್ಕೆ ಈ ಸವಾರಿನೂ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಕ್ಯಾಬ್ ಏನಿದೆ ಅದು ಡೈರೆಕ್ಟಾಗಿ ನಮ್ಮ ಹೋಟೆಲ್ ಕಡೆ ಹೋಗಲ್ಲ, ತುಂಬ ಗಲ್ಲಿ ರೋಡ್ ಆಗಿದೆ. ಸೊ ಅದಕ್ಕೋಸ್ಕರ ರಿಕ್ಷಾ ತೊಗೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1 kilometerವರೆಗೂ ಕಾರಲ್ಲಿ ಹೋಗೋಕ್ಕಾಗಲ್ಲ.
ಸೊ ಈ ಬಿಸಿಲಲ್ಲಿ ಆಲ್ಮೋಸ್ಟ್ 37 to 38 ಡಿಗ್ರಿ ಸೆಲ್ಸಿಯಸಲ್ಲಿ ನಡ್ಕೊಂಡು ಹೋಗೋದಂದರೆ ತುಂಬ ಕಷ್ಟ, ಅದು ಲಗೇಜ್ ಇಟ್ಕೊಂಡು. ಸೊ ಅದಕ್ಕೋಸ್ಕರ ನಾವು ಕ್ಯಾಬ್ನ ಅಲ್ಲೇ ಪಾರ್ಕಿಂಗ್ ಲಾಟಲ್ಲಿ ಬಿಟ್ಬಿಟ್ಟು ಸೈಕಲ್ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ಸೊ 100 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾನೆ 1 ಕಿಲೋಮೀಟ್ರಿಗೆ. ಸೊ ಫಾರ್ 3 ಮೆಂಬರ್ಸು ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಕೊಡಲೇಬೇಕು. ನಡ್ಕೊಂಡು ಹೋಗೋದು ಬದಲು ಇದು ವಾಸಿ ಇದು. ಸೊ ಫೈನಲಿ ಕಾಶಿ ವಿಶ್ವನಾಥನ ದರ್ಶನ ಅಂತೂ ಆಯಿತು. ಒಂದು ರೀತಿಯಿಂದ ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ದರ್ಶನ ಆಯಿತು ನಮಗೆ. ಅಂದರೆ ಕ್ಯೂವೇ ಇರಲಿಲ್ಲ. ಹಾರ್ಡ್ಲಿ 50 to 100 ಮೆಂಬರ್ಸ್ ಇದ್ದರು. ವಿತಿನ್ 15 ಮಿನಿಟ್ಸಲ್ಲಿ ದರ್ಶನ ಆಗೋಯಿತು. ಮತ್ತೆ ದರ್ಶನ ಮುಗಿಸ್ಕೊಂಡು ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಅದೇ ಥರ 3 ಸತಿ ನಿಂತ್ಕೊಂಡ್ವಿ. 3 ಸತಿ ದರ್ಶನ ಮುಗಿಸ್ಕೊಂಡು ಒಳಗಡೆ ಬೇರೆ ಎಲ್ಲ ದೇವರುಗಳಿದ್ವು. ಬದ್ರಿನಾಥ ದೇವಸ್ಥಾನ ಆಯಿತು, ಲಕ್ಷ್ಮೀ ದೇವಸ್ಥಾನ ಆಯಿತು. ಅದನ್ನೆಲ್ಲ ನೋಡಿಕೊಂಡು ಹತ್ತಿರದಲ್ಲೇ ಲಸ್ಸಿ ಮಾಡ್ತಾಯಿದ್ರು. ಸೊ ಲಸ್ಸಿ ರಾಬಡಿ ತಿಂದು ಆಮೇಲೆ ರಾಜ್ಮಾ ಚಾವಲ್ ಊಟ ಮಾಡಿಕೊಂಡು ಈಗ ಘಾಟ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಬೋಟಿಂಗು 200 ರೂಪೀಸ್ ಪರ್ ಪರ್ಸನ್ ಬೋಟಿಂಗ್ ಇದೆ. ಸೊ ಅವರು ಎಲ್ಲ ಘಾಟ್ನ ತೋರಿಸ್ಬಿಟ್ಟು ದಶಾಶ್ವಮೇವ ಘಾಟಲ್ಲಿ ಏನಂತಾರೆ ಆರತಿನ ನೋಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಎಲ್ಲ ಥರದ ಘಾಟ್ಗಳು ಇಲ್ಲೇ ಇದೆ. ನನ್ನ ಪಕ್ಕದಲ್ಲಿ ಇಲ್ಲಿ ನೋಡ್ಬೋದು. ಸೊ ಅದು ಯಾವ ಘಾಟ್ ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ. ಮೋಸ್ಟ್ಲಿ ಮಣಿಕರ್ಣಿಕಾ ಘಾಟ್ ಅನಿಸುತ್ತೆ. ಸೊ ಅಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ಸೊ ಅದಕ್ಕೆ ನಾನೇನು ಅಲ್ಲೇನು ಹೋಗೋಕ್ಕೆ ಹೋಗಲಿಲ್ಲ. ಸೊ ಅದಾದಮೇಲೆ ದಶಾಶ್ವಮೇವ ಘಾಟು ಇಲ್ಲಿಂದ ಒಂದು 15 ಮಿನಿಟ್ಸ್ ಅಂತೆ. ಸೊ ಅಲ್ಲಿಗೆ ಹೋಗೋಣ, ನೋಡೋಣ. ಅಲ್ಲೇ ಹೋಗಿಬಿಟ್ಟು ಹೇಗಿದ್ರು ಗಂಗಾ ಆರತಿ ಮಾಡ್ತಾರೆ. ಸೊ ಅಲ್ಲೇ ಒಂದು 15-20 ಮಿನಿಟ್ಸ್ ವೇಟ್ ಮಾಡಿಬಿಟ್ಟು ಗಂಗಾ ಆರತಿ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನೋಡೋಣ. ದ ಸ್ಟೋರಿ ಆಫ್ ರಿವರ್ ಗಂಗಾ. ಭಾರತದಲ್ಲಿ ಗಂಗಾ, ಬ್ರಹ್ಮಪುತ್ರ, ನರ್ಮದಾ, ಕಾವೇರಿ, ಕೃಷ್ಣ, ಯಮುನಾ ಹೀಗೆ ಅನೇಕ ನದಿಗಳು ಹರಿಯುತ್ತವೆ. ಅದರಲ್ಲಿ ಶ್ರೇಷ್ಠವಾದ ಮತ್ತು ಪವಿತ್ರವಾದ ನದಿ ಅನಿಸ್ಕೊಳ್ಳೋದು ಗಂಗಾ. ಈ ಗಂಗಾ ನದಿಯಲ್ಲಿ ಒಂದು ಸತಿ ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಕರ್ಮಗಳು ತೊಳೆದು ಹೋಗ್ತವೆ ಅಂತ ಅಂತಾರೆ. ಈ ಗಂಗಾ ನದಿ ಹೇಗೆ ಭಾರತದಲ್ಲಿ ಹುಟ್ಕೋತು ಅಂತ ಸುಮಾರು ಕಥೆಗಳಿವೆ. ಅದರಲ್ಲಿ ಒಂದು ಕಥೆನ ನಾನು ಈಗ ಹೇಳ್ತೀನಿ. ಬಹಳ ವರ್ಷಗಳ ಹಿಂದೆ ಸಾಗರ ಅಂತ ಒಬ್ಬ ರಾಜ ಇದ್ದ. ಅವನಿಗೆ 2 ಹೆಂಡತಿಯರಿದ್ದರು. ಮೊದಲನೇ ಹೆಂಡತಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಅಸಮಂಜಸ್. ಮತ್ತು 2ನೇ ಹೆಂಡತಿಗೆ 60,000 ಜನ ಮಕ್ಕಳಿದ್ದರು. ಈ ಎಲ್ಲ ಮಕ್ಕಳು ಬಹಳಷ್ಟು ಕ್ರೂರಿಯೂ ಕಟುಕರು ಆಗಿದ್ದರು. ಆದರೆ ಅಸಮಂಜಸ್ಗೆ ಒಬ್ಬ ಮಗನಿದ್ದ. ಅವನು ಬಹಳಷ್ಟು ಶಾಂತ ಸ್ವಭಾವನಾಗಿದ್ದನು ಹಾಗೂ ಇನ್ನೊಬ್ಬರ ಕಷ್ಟಗಳಿಗೆ ಸಹಾಯಕನೂ ಆಗಿದ್ದನು. ಹೀಗೆ ಒಂದು ದಿನ ಸಾಗರ ರಾಜನು ಅಶ್ವಮೇಧ ಯಾಗ ಮಾಡಲು ಇಚ್ಛಿಸುತ್ತಾನೆ. ಒಂದು ಕುದುರೆನ ಇಡೀ ಭಾರತ ಸುತ್ತಲೂ ಬಿಡುತ್ತಾನೆ. ಇದನ್ನು ತಿಳಿದ ಇಂದಿರನು, ದೇವತೆಗಳ ರಾಜ, ಹೇಗಾದರೂ ಮಾಡಿ ಈ ಅಶ್ವಮೇಧ ಯಾಗ ಸಂಪೂರ್ಣಗೊಳ್ಳಬಾರದೆಂದು ಆ ಕುದುರೆನ ಯಾರಿಗೂ ತಿಳಿಯದ ಹಾಗೆ ಒಬ್ಬ ಋಷಿಯ ಹತ್ತಿರ ಕಟ್ಟಿ ಹಾಕಿ ಅದೃಶ್ಯನಾಗ್ತಾನೆ. ಕುದುರೆ ಕಾಣದ ಹೋದಾಗ ಸಾಗರ ರಾಜನು ತನ್ನ ಎಲ್ಲ 60,000 ಜನ ಮಕ್ಕಳನ್ನು ಹುಡುಕಲು ಕಳಿಸುತ್ತಾನೆ. ಆಗ ಅವರಿಗೆ ಆ ಋಷಿಯ ಹತ್ತಿರ ಇರೋದನ್ನು ನೋಡಿ ಆ ಋಷಿ ಕಳ್ಳನೆಂದು ಅವನ ಹತ್ತಿರ ಬಂದು ಅವನ ತಪಸ್ಸು ಭಂಗಿ ಮಾಡ್ತಾರೆ. ಕೋಪಗೊಂಡ ಋಷಿ ಕಣ್ಣು ಬಿಟ್ಟು ಎಲ್ಲ 60,000 ಜನ ಮಕ್ಕಳನ್ನು ಸುಟ್ಟು ಬೂದಿ ಮಾಡ್ತಾನೆ. ವಿಚಾರ ತಿಳಿದ ಸಾಗರ ರಾಜನು ತನ್ನ ಮೊಮ್ಮಗನಾದ ಅಂಶುಮನ್ನ ಕುದುರೆ ಕರೆತರಲು ಕಳಿಸುತ್ತಾನೆ. ಆಗ ವಿಷ್ಣುವಿನ ವಾಹನ ಗರುಡ ಪ್ರತ್ಯಕ್ಷನಾಗಿ ಮೊದಲು ತನ್ನ 60,000 ಚಿಕ್ಕಪ್ಪಂದಿರ ಬೂದಿನ ಗಂಗಾ ನದಿಯಲ್ಲಿ ಬಿಡಲು ಹೇಳ್ತಾನೆ. ಆಗ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಾಗಿ ನಂತರ ಯಾಗ ಮುಂದುವರೆಸಲು ಹೇಳಿ ಹೋಗ್ತಾನೆ. ಆದರೆ ಗಂಗಾ ನದಿ ಆಗ
ಸ್ವರ್ಗದಲ್ಲಿ ಹರಿಯುತ್ತಾ ಇರ್ತಾಳೆ. ಅವಳನ್ನು ಭೂಮಿಗೆ ಕರೆತರಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವಳು ಹರಿವು ಎಷ್ಟು ವೇಗ ಅಂದರೆ ಇಡೀ ಭೂಮಿಯನ್ನೇ ಕೊಚ್ಚಿ ಹೋಗಬಹುದಾಗಿರುತ್ತದೆ. ಅದಕ್ಕೆ ಅಂಶುಮನ್ ಮತ್ತು ಅವನ ಮಗನಾದ ದಿಲೀಪನಿಂದಲೂ ಸಾಧ್ಯವಾಗುವುದಿಲ್ಲ. ನಂತರ ಬಂದ ದಿಲೀಪನ ಮಗ ರಾಜ ಭಗೀರಥನು ಹೇಗೆಯಾದರೂ ಮಾಡಿ ಈ ಕಾರ್ಯವನ್ನು ಸಂಪೂರ್ಣ ಮಾಡಲೇಬೇಕೆಂದು ಪಣ ತೊಡುತ್ತಾನೆ. ಆಗ ಅವನು ಬ್ರಹ್ಮನನ್ನು ಕುರಿತು ಶಿವನನ್ನು ಕುರಿತು ಘೋರ ತಪಸ್ಸನ್ನು ಮಾಡ್ತಾನೆ. ಇವನ ತಪಸ್ಸಿಗೆ ಶಿವನು ಮೆಚ್ಚಿ ಗಂಗೆಯನ್ನು ತನ್ನ ಜಟೆಯಲ್ಲಿ ಹಿಡಿಯಲು ಒಪ್ಪಿ ಗಂಗೆಯನ್ನು ಭೂಮಿಗೆ ತರುತ್ತಾನೆ. ಆಗ ಭಗೀರಥನು ತನ್ನ ಚಿಕ್ಕಪ್ಪಂದಿರ ಬೂದಿಯನ್ನು ಗಂಗೆಯಲ್ಲಿ ಬಿಟ್ಟು ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸುತ್ತಾನೆ. ಹೀಗೆ ಗಂಗಾ ನಮ್ಮ ಭಾರತದಲ್ಲಿ ನೆಲೆಸುತ್ತಾಳೆ. Thank you.